ವೇದಾಂತ್, ಏನಿದೆಲ್ಲ? ಮುಳಿಯ, ಇದು ನಿನ್ನ ಮೊದಲನೇ ಕನಸು. ನೀನು ಅವನಿಗೆ ಏನೇನು ಹೇಳಿದ್ದೆ ಒಂದ್ಸರಿ ನೆನೆಸ್ಕೊ. ಏನ್ ಹೇಳಿದ್ದೆ? ವೇದಾಂತ್, ನಮ್ಮಪ್ಪ ಯಾವಾಗ್ಲೂ ನನ್ನ ರಾಜ್ಕುಮಾರಿ ರಾಜ್ಕುಮಾರಿ ಅಂತ ಕರಿತಾ ಇದ್ರು. ಅದಕ್ಕೆ ನಾನು ಯಾವಾಗ್ಲೂ ರಾಣಿ ತರಾನೇ ಫೀಲ್ ಮಾಡ್ತಿದ್ದೆ. ಆಮೇಲೆ ನನ್ನ ಲೈಫಿಗೆ ನಾನೇ ಮಹಾರಾಣಿನೋ ಆದ. ಅದಕ್ಕೆ ನಾನು ತುಂಬಾ ಇಷ್ಟಪಡೋ ನನ್ನ ಗಾಡಿನ ಕೂಡ ರಾಣಿ ಅಂತಾನೆ ಕರೆಯೋದು. ಅವಳು ನಾನು ಯಾವತ್ತೂ 2 ವೀಲರ್ ಗಾಡಿ ಅಂತ ನೋಡೇ ಇಲ್ಲ ವೇದಾಂತ್. ನನ್ನ ಸವಾರಿ ಮಾಡ್ಸು ಕುದುರೆ ಅಂತಾನೆ ನೋಡಿರೋದು. ಅದಕ್ಕೆ ಸಾರ್ ಹೋಟೆಲ್ ಹೋಗ್ಬೇಕು ಅಂತ ಮನ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಕೆಟ್ಟ ನಿನ್ನ ಕನಸು ನಿನಗೋಸ್ಕರ ಕಾಯ್ತಿದೆ ಮೂಲ್ಯ. ಈ ಕನಸ್ಕಾಗಿ ಅಲ್ವಾ ನೀನಿಷ್ಟು ದಿನ ಕಾದಿತ್ತು. ಇನ್ನು ನಿನ್ನ ಕನಸುಗಳು ಒಂದೊಂದೇ ನೆರವೇರ್ತಾ ಹೋಗುತ್ತೆ. ಏನು? ರಾಣಿ ಜೊತೆ ರಾಜ ಇದ್ರೆ ಮಾತ್ರ ಈ ರಾಣಿಗೊಂದು ಗೌರವ. ನೀನು ನನ್ನ ಜೊತೆ ಇದ್ರಲ್ಲಿ ಕೂತು ಎಂಟ್ರಿ ಕೊಡೋದಿದ್ರೆ ಮಾತ್ರ ನಾನು ಇದ್ರಲ್ಲಿ ಕೂತ್ಕೋತೀನಿ. ಶೋರ್, ವೈ ನಾಟ್?
ಅದ್ಯಾ ಇದು ಬರೀ ಅಮ್ಮನಿನ ರೂಮ್ ಅಷ್ಟೇ ಅಲ್ಲ, ಇಲ್ಲಿ ಮಂಜು ಅಪ್ಪ, ಪರಿ ಅಮ್ಮ ಎಲ್ಲರೂ ಇದಾರೆ. ಅವ್ರಿಗೆ ಪಾಪ ಈ ತರ ಒಬ್ಬರೇ ಇದ್ದು ರೂಢಿ ಇಲ್ವಂತೆ, ಅದಕ್ಕೆ ಜೊತೆಲಿ ಸೆಟ್ ಮಾಡ್ಕೊಡ್ತಾ ಇದೀನಿ. ಅಗ್ರಜ, ನೀನಿನ್ನೂ ಅಫಿಷಿಯಲ್ ಆಗಿ ಅಳಿಯ ಆಗಿಲ್ಲ. ಅಳಿಯ ಅನ್ಸ್ಕೊಳೋ ನಾನಿದ್ದೀನಿ. ಅವ್ರ ಯೋಗ ಕ್ಷೇಮ ಎಲ್ಲ ನಾನ್ ನೋಡ್ಕೊಳ್ತೀನಿ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಹೋಗಿ ನಿನ್ ರೂಮ್ಗೆ ಹೋಗಿ ರೆಡಿ ಆಗು. ಆದ್ಯಾ, ಮದುಮಗನ ಜೋಪಾನ ಕರ್ಕೊಂಡೋಗು. ಅಣ್ಣ, ವಿಕ್ಕಿಯನ್ನ ಎಲ್ಲ ನೋಡ್ಕೊಳ್ತಾನೆ, ನೀನ್ ಬಾ. ಆದ್ಯಾ, ನಾನು ಆಮೇಲೆ ಬರ್ತೀನಿ, ನೀವು ಹೊರಡು. ಅಗ್ರಜ, ಯಾಕೆ ಒಳ್ಳೆ ಚಿಕ್ಕ ಹುಡುಗ ತರ ಹಠ ಮಾಡ್ತಿದ್ಯಾ? ನೀನೇ ಮದುವೆ ಗಂಡು ಅನ್ನೋದು ನೆನ್ಪಿರ್ಲಿ. ನಾಳೆ ನಿನ್ ಹರ್ಷಣ ಶಾಸ್ತ್ರ ಇದೆ. ನಿನ್ ಕೆನ್ನೆ ಮುಟ್ಟಿ ಹರ್ಷಣ ಶಾಸ್ತ್ರ ಮಾಡೋರು ರೌಡಿ ನದಿ ತಾನೆ. ನಾಳೆ ನಿನ್ ಮದ್ವೆ ಅಂದ್ರೆ ಗತ್ತು ಗಾಂಭೀರ್ಯದಿಂದ ಇರ್ಬೇಕು. ನೀನ್ ನೋಡಿದ್ರೆ ಹುಡುಗಿರು ಹೊರಗಡೆ ಇರೋ ಸೆಕ್ಯೂರಿಟಿ ಗಾರ್ಡ್ ತರ ಅಲ್ದಾಡ್ಕೊಂಡಿದ್ಯಾ. ವಿಕ್ರಾಂತ್, ನೀನು ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನತ್ಯಾ? ಅಗ್ರಜ, ನಾನ್ ನಿಂಗ್ ಬುದ್ಧಿ ಹೇಳ್ತಿಲ್ಲ. ಇಲ್ಲಿರೋರು ಏನಾರು ಅನ್ಕೊಳ್ತಾರೆ ಅನ್ನೋ ಕನ್ಸರ್ನ್ ಅಷ್ಟೇ. ವಿಕ್ರಾಂತ್, ನೀನು ತುಂಬಾ ಓವರ್ ಮಾತಾಡ್ತಿದ್ಯಾ. ನೀನ್ ಯಾವತ್ತೂ ನನ್ನ ಹತ್ರ ಈ ತರ ಮಾತಾಡಿಲ್ಲ. ಹೋಗೋ. ಅಣ್ಣ, ವಿಷಯನ ಹೀಗೆಲ್ಲ ಡೈವರ್ಟ್ ಮಾಡ್ಬೇಡ. ನೀನ್ ಮಾಡ್ತಾ ಇರೋ ಸರಿನಾ ಅಂತ ಒಮ್ಮೆ ನೀನೇ ಕೇಳ್ಕೊ. ಈಗೆಲ್ಲ ಮಾತ್ಗೂ ಏನೇನೋ ಹೇಳಿ ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀನು ಮಾತ್ಗೂ ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀಗೇನ್ ಹೊಸದಾಗಿ ಹೇಳ್ಬೇಕು ಅಮೂಲ್ಯ? ನಾನು ಹೇಳಿದ್ದೆ, ನಾನು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಇವಾಗ ತಾನೇ ಇಲ್ಲಿಗೆ ಬಂದೆ. ಅಮ್ಮು, ನಾವಿಲ್ಲಿರೋದ್ನ ನೀನ್ ನೋಡ್ಲೇ ಇಲ್ವಾ? ನೀವಿಬ್ರು ಸರಿಯಾಗಿದ್ದೀರಾ. ಇವಾಗ್ಲೇ ಹೀಗೆ, ಇನ್ ಮುಂದೆ ಹೆಂಗೆಂಗೋ. ಅದು ಆಕ್ಚುಲಿ ಅದ್ಯಾ ಏನ್ ಗೊತ್ತಾ, ಅದು ಅವಳಿಗೆ ಅದ್ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ. ಅದ್ಯಾ, ಇದು ಅಂತಿಂತ ಜೋಡಿ ಅಲ್ಲ. ವಿಕ್ಕಿ ಅಣ್ಣ, ಹೋದ್ ವರ್ಷ ದೀಪಾವಳಿಗೆ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ನೆನ್ಪಿದ್ಯಲ್ಲ? ನಿನ್ ಅರ್ಶಿನ ಶಾಸ್ತ್ರಕ್ಕೂ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ದೇಜಾವೋ ಅದ್ಯಾ, ದೇಜಾವೋ. ಓಹೋ, ಹಾಗಿದ್ರೆ ಅವಾಗಿಂದ ನನ್ ಮೇಲೆ ಒಂದ್ ಕಣ್ಣಿಟ್ಟಿದ್ಯಾ? ಇದನ್ನ ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ಇಷ್ಟೊತ್ತಿಗಾಗ್ಲೇ ಮದ್ವೆ ಆಗಿರೋದು, ಇಷ್ಟೊಂದು ಎಪಿಸೋಡ್ ಲೇಟೇ ಆಗ್ತಾ ಇರ್ಲಿಲ್ಲ. ಬಜಾರಿ, ನನ್ನ ಪ್ರೀತಿನ ನಾನು ನಿಂಗೆ ಮೊದಲೇ ಹೇಳ್ಬಿಟ್ಟಿದ್ರೆ, ಅಂಡ್ ನೀನು ನಿಮ್ಮ ಮನೆಯವರ ಮೊದಲೇ ಒಪ್ಪಿಸ್ಬಿಟ್ಟಿದ್ರೆ, ಪ್ರೀತಿಲಿ ಇಷ್ಟೊಂದು ಸುಖ ಇದೆ ಅಂತ ಗೊತ್ತಾಗೋದಕ್ಕೆ ನಮ್ಗೆ ಟೈಮೇ ಸಿಗ್ತಿರ್ಲಿಲ್ಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯಾ? ಓಹೋ ಅಂತೀಯಾ? ಸಾಕು ವಿಕ್ರಾಂತ್, ಸ್ಟಾಪ್ ಇಟ್ ಮ್ಯಾನ್. ಸರಿ ಸರಿ, ಇವಾಗ ನೀವಿಬ್ರು ಜಗಳ ಶುರು ಮಾಡ್ಕೊಳ್ಬೇಡಿ. ಅದ್ಯಾ, ಅಗ್ರಜನ್ ಕರ್ಕೊಂಡೋಗು. ನಾನು ಅತ್ತೆ ಮಾವಾಗ ಏನೇನ್ ವ್ಯವಸ್ಥೆ ಮಾಡ್ಕೊಡ್ಬೇಕೋ ಅದನ್ನೆಲ್ಲ ಮಾಡ್ಬರ್ತೀನಿ. ಓಕೆ? ನೀನ್ ಬಾ. ನಿನಗೆ ಸರಿಯಾದ ಕ್ರಿಮಿನಲ್ ಪಾರ್ಟ್ನರ್ ಸಿಕ್ಕಿದಾಳೆ. ಇನ್ ಮುಂದೆ ನಾವು ಒಂದೇ ಮನೇಲಿ ಬೇರೆ ಇರ್ತೀವಿ. ಮುಂದೆ ನನಗೆ ಅದೇನ್ ಕಾದಿದ್ಯೋ ಏನೋ. ನಮ್ ಕತೆ ಚೆನ್ನಾಗೇ ಇರುತ್ತೆ ಅಗ್ರಜ, ಆದ್ರೆ ಸ್ಕ್ರೀನ್ ಇಂದ ಹೊರಗಡೆ ಹೋಗೋ ಕ್ಯಾರೆಕ್ಟರ್ ಅಂದ್ರೆ ಆ ಸುವಾಸಿನಿ ಒಬ್ಳೆ. ಮಜಾರಿ, ಐಸ್ ಕ್ರೀಮ್ ತಿಂತೀಯಾ?
ಐಸ್ ಕ್ರೀಮಾ? ಅದು ಇಷ್ಟೊತ್ತಲ್ಲಿ? ಅಲ್ಲ, ಇಲ್ಲಿ ಕಣ್ಣಿಗೆ ಒಬ್ರು ಕಾಣಿಸ್ತಾ ಇಲ್ಲ. ಇಲ್ಲೇ ಸಿಗತ್ತೆ ಐಸ್ ಕ್ರೀಮ್ ನಿಂಗೆ? ಈಗ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಐಸ್ ಕ್ರೀಮ್ ಇಲ್ಲಿ ತಂದೆ. ಉಳಿಯೋ, ಇಲ್ಲಿ ಮೋಸ್ಟ್ಲಿ ನಂತರ ನಿಂತ ಲವರ್ಸ್ಗಳು ಸಾಕದ್ ಓಡಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಸುಮಾರು ಐಸ್ ಕ್ರೀಮ್ ಸ್ಟೋರ್ಸ್ಗಳು ಓಪನ್ ಇತ್ತು. ಹಾಗೆ ಐಸ್ ಕ್ರೀಮ್ ಕೊಟ್ಟು. ನಿನ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡು. ಏನ್ ಹೇಳಿದೆ ಹೇಳು ಆರ್ತಿ. ಏನಿಲ್ಲ, ವಿಕ್ಕಿ ಅವ್ರು ಹುಷಾರಾಗಿರ್ಬೇಕು ಅಂತ ಅಂದೆ ಅಷ್ಟೇ. ಆರ್ತಿ, ಇನ್ ವಿಕ್ಕಿ ಬಗ್ಗೆ ಎಷ್ಟು ಯಾಕೆ ಮನ್ಸಿಗೆ ಹಚ್ಕೊಂಡಿದ್ಯಾ? ವಿಕ್ಕಿ ಏನು ಆಗಲ್ಲ, ಕೂಲ್ ಆಗಿರು. ಸರಿ ಅಣ್ಣ. ಆರ್ತಿ, ನಾನು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. ನೀನ್ ಮೊದ್ಲಿದ್ದಾಗಿಲ್ಲ, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿರ್ತೀಯ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಅಣ್ಣ, ವಿಕ್ಕಿ ಅವ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬಿಡುತ್ತೆ ಅಂತ ತುಂಬಾ ಭಯ ಆಗ್ತಿದೆ. ವಿಕ್ಕಿ ಪ್ರಾಣಕ್ಕೆ ಯಾಕೆ ಅಪಾಯ ಆಗುತ್ತೆ ಆರ್ತಿ? ನೀನ್ ಯಾಕೆ ಆ ರೀತಿಯೆಲ್ಲ ಯೋಚನೆ ಮಾಡ್ತೀಯಾ? ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಒಂದಾದ್ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆ. ಅಲ್ಲ, ಅಪಶಕನಗಳು ನಡೀತಿದೆ ಅಂದ ಮಾತ್ರಕ್ಕೆ ವಿಕ್ಕಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೀನ್ ಯಾಕೆ ಅನ್ಕೋತೀಯ? ಇದುವರೆಗೂ ವಿಕ್ಕಿ ಅವ್ರ ಪ್ರಾಣಕ್ಕೆ ತೊಂದರೆ ಆಗಿರೋದು ಲಗ್ನ ಪತ್ರಿಕೆ ಪೂಜೆ ಮಾಡ್ಬೇಕಾದ್ರೆ ಅವ್ರ ಕೈಗೆ ಬೆಂಕಿ ತಾಗಿದ್ದು, ಚಪ್ರ ಪೂಜೆ ಮಾಡ್ಬೇಕಾದ್ರೆ ಚಪ್ರ ಅವ್ರ ಮೇಲೆ ಬೀಳಕ್ ಹೋಗಿದ್ದು, ಅವ್ರ ಶರ್ಟ್ನ ನಾನು ಐರನ್ ಮಾಡ್ಬೇಕಾದ್ರೆ ಅಚಾನಕ್ ಆಗಿ ಅವ್ರ ಶರ್ಟಿಗೆ ಬೆಂಕಿ ಎತ್ಕೊಂಡಿತ್ತು. ಇದನ್ನೆಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಅಣ್ಣ. ಎಲ್ಲ ತೊಂದರೆ ಆಗಿರೋದು ವಿಕ್ಕಿ ಅವ್ರಿಗೇನೆ. ಅವ್ರ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ? ಆರ್ತಿ, ನೀನ್ ಯೋಚನೆ ಮಾಡ್ತಿರೋ ರೀತಿ ತುಂಬಾ ತಪ್ಪು. ಮನೇಲಿ ಅಪಶಕ್ನ ಆಯ್ತು ಅಂದ್ರೆ ಅದು ಆಕಸ್ಮಿಕ ಅಷ್ಟೇ. ಆಕಸ್ಮಿಕವಾಗಿ ಆಗಿದ್ನ ನೀನ್ ಇಷ್ಟೊಂದು ಸೀರಿಯಸ್ ತಗೊಂಡ್ರೆ ಹೇಗೆ ಹೇಳು? ಮೊದಲು ನಿನ್ ಮನ್ಸಲ್ಲಿರೋ ಕೆಟ್ಟ ಯೋಚನೆಗಳನ್ನ ಬಿಟ್ಟು ಆರಾಮಾಗಿರು. ವಿಕ್ಕಿಗೇನು ಆಗಲ್ಲ. ಅಮ್ಮು ವೇದಾಂತ್ ಮದ್ವೆ ಆಗೋದು ವಿಕ್ಕಿ ಕನ್ಸು. ನೀನ್ ವಿಕ್ಕಿ ಕನ್ಸಿಗೆ ಸಾಥ್ ಕೊಡ್ಬೇಕು ಆರ್ತಿ. ಇದು ವೇದಾಂತ್ ಮದ್ವೆ ಮಾತ್ರ ಅಲ್ಲ, ನಿನ್ ತಂಗಿ ಮದ್ವೆ ಕೂಡ ಹೌದು. ಈಗ ನಿನ್ ಗಂಡನ ಜೊತೆ ನಿಂತ್ಕೊಂಡು ಈ ಮದ್ವೆ ನಡ್ಸ್ಕೊಡ್ಬೇಕಲ್ವಾ? ಆಗ ವಿಕ್ಕಿ ಖುಷಿ ಆಗತ್ತೆ. ಅದನ್ ಬಿಟ್ಟು ನೀನ್ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತ್ರೆ ವಿಕ್ಕಿ ಖುಷಿ ಆಗತ್ತಾ? ಸುಮ್ನೆ ಏನೋ ಯೋಚನೆ ಮಾಡಿ ನಿನ್ ಮನ್ಸು ಹಾಳು ಮಾಡ್ಕೋಬೇಡ. ಸರಿ ಅಣ್ಣ. ನಾನೀಗ ನನ್ನ ಮನ್ಸಲ್ಲಿರೋದನ್ನ ಹೇಳಿದ್ರೆ ಯಾರು ನಂಬಲ್ಲ. ಅದನ್ನ ನಾನು ಅಮ್ಮನ ಹತ್ರನೇ ಹೇಳ್ಬೇಕು. Sure. ಸಾಕು, ಪ್ಲೀಸ್ ಸಾಕು. ವೇದಾಂತ್, ನೀನ್ ಇವತ್ತು ನನಗೋಸ್ಕರ ಈ ಕ್ಷಣನ ಕ್ರಿಯೇಟ್ ಮಾಡಿದ್ದಿಲ್ಲ. ಇನ್ನು ನಾನು ಯಾವತ್ತೂ ಮರೆಯಲ್ಲ, ಯಾವಾಗಲೂ ನೆನ್ಪಿಟ್ಕೋತೀನಿ.
ಚಿಕ್ಕತ್ತೆ ಆ ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ತುಂಬಾ ತಡ ಆಗಿದೆ. ಏನ್ ಮಾಡೋದೀಗ? ये वशिष्ठा फैमिली ಸಾಮ್ರಾಜ್ಯಕ್ಕೆ ನಾನೇ ಯಜಮಾನಿ. ಇಲ್ಲಿಗೆ ಯಾರು ಬರಬೇಕು ಯಾರು ಹೋಗ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ. ಈಗಾಗಲೇ ಸಮಯ ಆಗೋಗಿದೆ. ಶಾಸ್ತ್ರಕ್ಕೆ ಬೇಕಾಗಿರೋ ಅರಿಶಿಣದ ಪುಡಿನ ಎಲ್ಲಿಂದ ಹೊಂದಿಸೋದು? ಅಜ್ಜಿ ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬಿಡಿ. ನಮ್ ಬಾಸತ್ತೆ ವೆನ್ ಕಾಂತ ಇಸ್ ಹಿಯರ್ ಡು ನಾಟ್ ಫಿಯರ್. ನೀವ್ ಎಲ್ಲಾ ಜವಾಬ್ದಾರಿನೂ ನನ್ನ ಹೊಟ್ಟೆಗೆ ಅಲ್ಲ ನನ್ನ ಮಡ್ಲಿಗೆ ಹಾಕಿ ಆಮೇಲೆ ಮುಂದಕ್ಕೆ ನೋಡಿ ಚಮತ್ಕಾರನ. ಅಲ್ಲಪ್ಪ, ಇಷ್ಟೊಂದು ಅರಿಶಿಣನ ನೀನೊಬ್ಬೇ ಕೊಡ್ತೀಯಾ? ಅಂದ್ರೆ ಯಾವ್ದ್ಯಾವ್ದೋ ಪುಡಿನ ಹೊಂದ್ಸಿದೀವಂತೆ, ಇನ್ನು ಅರ್ಶನದ ಪುಡಿ ಹೊಂದ್ಸೋದು ಏನ್ ದೊಡ್ಡ ವಿಷಯನಾ? ಅಂಗಡಿಲಿ ಅರ್ಶನದ ಪುಡಿಗೇನ್ ಬರಾನ, ಚಮತ್ಕಾರ ನೋಡ್ತೇರಿ. ಹಿಂಗ್ ಹೋಗಿ ಹಿಂಗ್ ತಗೊಂಡ್ಬಂದ್ಬಿಡ್ತೀನಿ. ಅಲ್ಲಪ್ಪ, ಅಂಗಡಿಯಿಂದ ಯಾಕೆ ತರಬೇಕು? ಇದು ಮದುಮಕ್ಳಿಗೆ ಹಚ್ಚೋದು, ಆದ್ರಿಂದ ಇದನ್ನ ಇಲ್ಲೇ ಕುಟ್ಟಬೇಕು. ಅಂಗಡಿಯಿಂದ ತಂದ್ರೆ ಪ್ರಯೋಜನ ಆಗುತ್ತೆ. ಹಾಗಾದ್ರೆ ಈಗೇನ್ ಮಾಡೋದು ಪುರಿ? ಮಾಡೋದೇನಿದೆ, ನಾನೇ ಅರಿಶಿಣ ಕೊಡ್ತೀನಿ. ಇಷ್ಟು ಅರಿಶಿಣನು ನೀನೇ ಕೊಡ್ತೀಯಾ? ಇದ್ರಲ್ಲಿ ದೊಡ್ಡ ವಿಷಯ ಏನ್ರಿ ಬಂತು? ನಿಮಗ್ ನೆನ್ಪಿಲ್ವಾ, ನಮ್ಮ ಆರ್ತಿ ಮದ್ವೆಲಿ ಅಷ್ಟು ಅರಿಶಿಣನ ನಾನೊಬ್ಬಳೇ ನಿಂತ್ಕೊಂಡು ಕೊಟ್ಟಿದ್ದೆ. ಈಗಲೂ ಮಾಡಿದ್ರಾಯ್ತು. ಅಬ್ಬ, ಅಂತೂ ನನ್ನ ಪ್ಲಾನ್ ಸಕ್ಸಸ್ ಆಯ್ತು. ಈಗ ಆ ಪರಿ ಒಬ್ಳೆ ಅರಿಶಿನ ಕುಟ್ಬೇಕಾದ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಒಂದು ಕಿಡ್ನಿ ಕೊಟ್ಟು ಪೇಷಂಟ್ ಆಗಿದ್ದಾಳೆ. ಗಿರೋ ಒಂದು ಆ ಕಿಡ್ನಿನಲ್ಲಿ ಅದ್ ಎಷ್ಟೊತ್ತು ಅಂತ ಕೊಡ್ತಾಳೆ. ಒಟ್ನಲ್ಲಿ ಈ ಅರಿಶಿನ ಶಾಸ್ತ್ರ ನಡೆಯಲ್ಲ.
ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ಈಗ ಮಾಡಿದ್ದು. ಅಲ್ಲ, ನಮ್ಮ ಬಾಸ್ ಅವ್ರ ಮಾವ ನಮ್ಮ ಅಳಿಯಂದ್ರ ಜೊತೆ ಯಾವಾಗ್ಲೂ ದೃಷ್ಟಿ ಬಟ್ತರ ಇರು ಅಂತ ಹೇಳ್ಬಿಟ್ಟು ಇವಾಗ ನನ್ನ ಬಿಟ್ಟು ನೀವೇ ಅರ್ಶನ ಕುಟ್ತಾ ಇದ್ದೀರಾ. ನಾನು ನಿಮ್ ಫ್ಯಾಮಿಲಿನೇ ತಾನೆ. ಕ್ಷಮಿಸ್ಬಿಡಪ್ಪ, ಈ ಸಂಭ್ರಮ ಆಚರಣೆಯಲ್ಲಿ ನೀನ್ ಇಲ್ಲದೆ ಇರೋದನ್ನ ನಾನು ಗಮನಿಸ್ಲೇ ಇಲ್ಲ. ಈಗ ಹೇಗಿದ್ರು ನೀನು ಬಂದಿದೆಯಲ್ಲ, ನಮಗೂ ಅರ್ಶನ ಕುಟ್ಟಿ ಸಾಕಷ್ಟು ಇಷ್ಟಾಗಿದೆ. ಉಳಿದಿರೋ ಅರ್ಶನೆಲ್ಲ ನೀನೇ ಕುಟ್ಬಿಡು. ಕೊನೆಗೂ ಎಲ್ಲ ಸೇರ್ಕೊಂಡು ಅರಿಶಿನ ಕುಟ್ಟೇ ಬಿಟ್ರು. ಇದು ಮದ್ವೆ ಅಂದ್ರೆ ಎಲ್ಲ ರೆಡಿ ಇದೆ ಅಂತ ಎಂಜಾಯ್ ಮಾಡೋದಲ್ಲ, ಎಲ್ಲ ಮಾಡ್ತಾ 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 ಎಂಜಾಯ್ ಮಾಡ್ಬೇಕು. ನೀವೆಲ್ಲ ಅದ್ಭುತ ಸಾಧಿಸ್ಬಿಟ್ರಿ, ಬೇಸ್. ಮತ್ತೆ ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ನೀವೆಲ್ಲ ಸೂಪರ್. ಸರಿ, ಈಗ ಶಾಸ್ತ್ರ ಶುರು ಮಾಡಾಡುವ. ಹುಷಾರು ವಿಕ್ಕಿ, ನಾನ್ ನಿಮ್ಮನ್ನ ಇಟ್ಕೊಂಡಿಲ್ಲ ಅಂದಿದ್ರೆ ಪೆಟ್ ಮಾಡ್ಕೊಂಡ್ಬಿಡ್ತಿದ್ರಲ್ಲ. ಆರ್ತಿ, ನನ್ನ ಜೀವನ ನಿಮ್ ಕೈಯಲ್ಲಿದೆ. ಅಲ್ಲಿವರೆಗೂ ನಾನು ಸೇಫ್ ಆಗಿರ್ತೀನಿ. ಡೋಂಟ್ ವರಿ.
ಏನೇ ಆದ್ರೂ ಅವಳಿಗೆ ಕೊಡ್ಬೇಡ. ಆಟಾಡ್ಸಿ ಇನ್ನು. ನಂಗೆ ರೇಗಿಸ್ಬೇಡ. ಕೂತ್ರು ನಿಂತ್ರು ನನಗೆ ವಿಕ್ಕಿ ಸಾವೇ ನೆನಪಾಗುತ್ತೆ. ಈ ಹಳೆ ಮುದ್ಕಿಗೆ ಅರ್ಶನೇ ಅಂತಿಲ್ಲ ಕಣೆ. ಇವತ್ತು ಒಂದೇ ದಿವಸ ಈ ಚಾನ್ಸ್ ಸಿಗೋದು. ಇವತ್ತು ಇವಳ ಅರ್ಶನದಲ್ಲೇ ಮುಳುಗಿಸ್ಬಿಡ್ಬೇಕು. ಲೈ ಹಚ್ಚೆ. ಇವಳು ಕಾಟ ಕೊಟ್ಟಿದ್ ಸಾಕು ಕಣ್ರೆ. ಅರ್ಶನ ಹೇಗೋ ಹಚ್ಚಬಾರ್ದು. ಇವಾಗ ಹಚ್ಚಿರೋದ್ ಸಾಕು. ಅವಳ ಪಾದಗಳನ್ನ ಸುಮ್ಮನೆ ಬಿಟ್ಬಿಡು. ಅಲ್ಲ ಅಮ್ಮ, ಇಷ್ಟು ವರ್ಷ ಅವಳು ನಮಗ್ ಕಾಟ ಕೊಟ್ಟಿಲ್ವಾ? ಅಂತದ್ರಲ್ಲಿ ಇವತ್ತು ಒಂದಿನ ಕಾಟ ಕೊಟ್ರೆ ಅದ್ರಲ್ಲೇನ್ ತಪ್ಪಿದೆ? ಅದು ಅಲ್ದೆ ಅವಳು ಇವತ್ತು ಒಂದೇ ದಿನ ಕಾಟ ಕೊಡಕ್ ಸಿಗೋದು. ಪಾಪ ಕಣ್ರೆ, ಮಗು ಆಗ್ಲೇ ಎಷ್ಟು ಸುಸ್ತಾಗಿದೆ ನೋಡು. ನಿನ್ ಬೇಜಾರ್ ಮಾಡ್ಕೊಬಿಡಕ್ಕಂದ. ಆ ಜಡಿ ಕೊಡು. ಹೋಗಿ ಸ್ನಾನ ಮಾಡ್ಕೊಂಡ್ ಬಾಮ್ಮ. ಮನೆ ದೇವ್ರಿಗೆ ಪೂಜೆ ಮಾಡ್ಬೇಕು. ಆರ್ತಿ, ನಾನು ನಿನ್ನೆ ಹುಡ್ಕೊಂಡ್ ಬರ್ತಿದ್ದೆ, ನೀನ್ ಎದುರುಗಡೆ ಸಿಕ್ಬಿಟ್ಟೆ. ಏನ್ ಗೊತ್ತಾ, ನಮ್ಮ ಅಮ್ಮದು ಮೆಹಂದಿ ಡ್ರೆಸ್ ಬಂದಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಮ್ಮ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮ ಆ ಡ್ರೆಸ್ ಹಾಕೊಂಡ್ ಬಂದ್ರೆ ಗೊಂಬೆ ಗೊಂಬೆ ತರ ಇರ್ತಾಳೆ. ತಾಯಿ ದೃಷ್ಟಿನೇ ತಾಕತ್ತೆ ಅನ್ಸುತ್ತೆ.
ಆರ್ತಿ, ನಮ್ಮ ಅಮ್ಮ ಮದ್ವೆನ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ನೋ ಹಾಗೆ ನಡೀತಾ ಇದೆ ಕಣೆ. ದೇವರು ದೊಡ್ಡವನು, ನನ್ ಕನ್ಸನ್ನ ಈಡೇರಿಸ್ಬಿಟ್ಟ. ಅವನು ಸ್ವಲ್ಪ ಬಾಯಿ ಬಡಕಿ ಬಚಾವಿ ಅಷ್ಟೇ, ಆದ್ರೆ ಮನಸ್ಸು ತುಂಬಾ ಮೃದು. ನಮ್ಮ ಮನೆಗೆ ಗಂಡು ಮಗ ಇದ್ದ ಹಾಗೆ ಎಲ್ಲ ಜವಾಬ್ದಾರಿನ ನಿಭಾಯಿಸಿದಾಳೆ. ನಮ್ಗೆ ಆಸರಿಯಾಗಿ ನಿಂತಿದ್ಲು. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಹಿಡಿದು ಅಪ್ಪನಿಗೆ ಸಹಾಯ ಮಾಡಿದ್ಲು. ಅಷ್ಟೇ ಅಲ್ಲ ಕಣೆ, ನಿನ್ನ ಮತ್ತೆ ವಿಕ್ಕಿ ಮದ್ವೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಗಂಡು ಮಗನ್ ತರ ಮುಂದೆ ನಿಂತು ತಾನೇ ಎಲ್ಲ ಮಾಡಿದಾಳೆ. ನಿಜ, ಅಮ್ಮು ಇಲ್ದೇ ಇದ್ದಿದ್ರೆ ನನ್ನ ಮದ್ವೆ ಆಗ್ತಾನೆ ಇರ್ಲಿಲ್ಲ. ವಿಕ್ಕಿ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂದ್ಮೇಲೆ ಇವಳನ್ ಖಂಡಿತ ಒಪ್ಕೊಳ್ಳಲ್ಲ. ಈ ಟೆನ್ಷನ್ ಎಲ್ಲ ನನಗ್ ಬಿಟ್ಬಿಡು. ನನ್ ಜೊತೆ ಯಾರಿಲ್ಲ ಅಂತ ಮಾತ್ರ ಅನ್ಕೋಬೇಡ. ಇದನ್ನೆಲ್ಲ ವೇದಾಂತ್ ಜೊತೆ ಸೇರ್ಕೊಂಡ್ ಮಾಡ್ತಿರೋದು ನಾನು. ಎರಡು ಮನೆಯವ್ರನ್ನ ಒಪ್ಸಿನೇ ಹಿಂಗ್ ಮದ್ವೆ ಮಾಡೋಣ. ಈಗ ನಾನು ಅವ್ನ ಮದ್ವೆ ನಿಲ್ಸೋಕೆ ಯೋಚನೆ ಮಾಡ್ತಿದ್ದೀನಿ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಮ್ಮ ಅಮ್ಮ ಎರಡನೇ ಅವಳು. ಅವಳ ಹಿಂದೆ ಇನ್ನೂ ಇಬ್ರು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಇವಳೇ ಮಾದರಿ ಆಗಿದ್ದಾಳೆ. ನಾವು ಕೂಡ ಅಮ್ಮ ಅಕ್ಕನ ತರನೇ ಆಗ್ಬೇಕು ಅಂತ ಅವರು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನನಗೂ ತುಂಬಾ ಖುಷಿ ಆಗತ್ತೆ. ಆದ್ರೆ ಒಂದೊಂದು ಹೆಣ್ಮಕ್ಳು ಮದುವೆ ಆಗಿ ಹೋದಾಗ ಒಂದ್ ಕಡೆ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ಈ ಮದ್ವೆ ಬಗ್ಗೆ ಇಷ್ಟೊಂದು ಕನ್ಸು ಕಟ್ಕೊಂಡಿರೋ ಅಮ್ಮನ್ಗೆ ಈ ಮದ್ವೆ ನಿಲ್ಲಿಸ್ಬಿಡು ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ನಮ್ಮ ಹುಡುಗಿಗೆ ಚೆನ್ನಾಗಿ ಮೆಹಂದಿ ಹಾಕಿ ಮೇಡಮ್. ವೇದಾಂತ್, ನೀನು ಮೆಹಂದಿ ಹಾಕ್ಸ್ಕೋ. ನೋ ವೇ, ನಾಟ್ ಪಾಸಿಬಲ್. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹಾಕ್ಸ್ಕೋ. ನೋಡಿಲಿ, ನಾನು ನಿನ್ನ ಹೆಸರು ಹಾಕ್ಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ? ನೀನು ಹಾಕ್ಸ್ಕೋ ಪ್ಲೀಸ್. ಅಮೂಲ್ಯ, ನಾನು ನಿಜವಾಗ್ಲೂ ಐ ನಾಟ್ ಕಂಫರ್ಟಬಲ್. ಪ್ಲೀಸ್ ಅರ್ಥ ಮಾಡ್ಕೊ. ನನಗೆ ಯಾವ್ದು ಇಷ್ಟ ಆಗಿದೆ. ಹೌದಾ? ಇರು. ರೀ ಕಾಂತ, ಎಕ್ಸ್ಟ್ರಾ ಪಿಲ್ಲೋ ಮತ್ತೆ ಬೆಡ್ ಇದೆ ಅಲ್ಲ, ಅದನ್ನ ತರಿಸಿ. ಲೇ ಆದ್ಯ, ಈ ಬೆಡ್ಶೀಟು ಪಿಲ್ಲೋ ಎಲ್ಲ ಯಾಕೆ? ಅಗ್ರಜ ರೌಡಿನ ದಿನ ತುಂಬಾ ಇಷ್ಟಪಡ್ತಾನೆ. ಹೀಲ್ ಟೇಕ್ ಕೇರ್ ಆಫ್ ಹರ್. ನೀನು ವರಿ ಮಾಡ್ಕೊಳ್ಬೇಡ. ಆ ಎಕ್ಸ್ಟ್ರಾ ಪಿಲ್ಲೋ ಮತ್ತೆ ಬೆಡ್ ಅಮೂಲ್ಯಂಗಲ್ಲ, ನಿಮ್ಗೆ ಮತ್ತೆ ಸಾರ್ಥಕ್ಕೆ. ರೆಡಿ ಆಗಿರಿ. ಜಾಸ್ತಿ ಖುಷಿ ಪಡ್ಬೇಡಿ, ಇದು ನಿಮಗೂ ಅಪ್ಲೈ ಆಗುತ್ತೆ. ನಿಮ್ಮ ರೂಮ್ಗೆ 5 ದಿನ ಕಳ್ಸಿಕೊಡ್ತೀನಿ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ.
ಬಾಮೈದ ಯಾವ ರಿಸ್ಕ್ ತಗೊಂಡ್ರು ಓಕೆ, ಆದ್ರೆ ಈ ರಿಸ್ಕ್ ಮಾತ್ರ ತಗೋಬೇಡ. ಅಣ್ಣ ನನ್ನ ರೂಮಿಗೆ ಯಾರೇ ಬಂದ್ರು ನಂಗೆ ಇಷ್ಟ ಆಗಲ್ಲ ಅಂತ ನಿಂಗೂ ಗೊತ್ತಲ್ವಾ? ಪ್ಲೀಸ್ ಅವಳಿಗೆ ಹೇಳೋಣ. ಏಯ್ ನನ್ನನ್ನ ಬೇರೆ ಯಾರೋ ಅಂತ್ಯಾ? ನನ್ನ ಏನ್ ಅನ್ಕೊಂಡಿದ್ಯಾ? ಸುಮ್ನೆ ನನ್ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ ನೋಡು. ಆಗಿನ ಮಾತಿಗೆ ನೀವು ಯಾರು ತಲೆ ಕೆಡ್ಸ್ಕೋಬೇಡಿ. ಈ ವೇದಾಂತ ಇರೋವರೆಗೂ ನಿಮ್ ಯಾರಿಗೂ ಏನೂ ಆಗೋದಿಲ್ಲ. ಬಾಯ್ಸ್, ನಿಮ್ ಲಗೇಜ್ಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ, ನನ್ನ ರೂಮಿಗೆ ಶಿಫ್ಟ್ ಆಗಿ. ಬಾಮೈದ ವೇದಾಂತ್ಗೆ ನಮ್ ಕಷ್ಟ ಅರ್ಥ ಆಗಲ್ಲ. ಅವ್ರನ್ನ ಹ್ಯಾಕ್ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಣ್ಣ ಇಟ್ಕೊಳ್ಳಿ. ವೇದಾಂತ್ ಕೂತ್ಕೊಳ್ಳಿ. ಸಾರ್ಥಕ್, ನೀನು ನಿನ್ ಮುತ್ತೈದೆತನನ್ನ ಕಳ್ಕೊತೀಯ. ಬೀಗ್ರೆ, ಈ ಕ್ಷಣನ ಮಕ್ಕಳು ಯಾವತ್ತೂ ಮರೆಯಲ್ಲ. ಅವ್ರು ಮುದುಕರಾದ್ರೂ ನೆನ್ಸ್ಕೊಂಡಿರ್ತಾರೆ. ಅಯ್ಯೋ ನೋಡ್ಲಿಲ್ಲ, ಸಾರಿ. ಏ ಧ್ರುವ, ಏನಾಯ್ತು? ವಿಕ್ಕಿ, ನೀನ್ ಹೇಳಿದ್ ಕರೆಕ್ಟು. ಈ ಟ್ರೆಡಿಷನ್ ಡ್ರೆಸ್ಸು ನೋಡಕಷ್ಟೇ ಪಳ ಅನ್ನುತ್ತೆ, ಆದ್ರೆ ಅದರಿಂದ ತುಂಬಾ ಸಮಸ್ಯೆನೂ ಆಗುತ್ತೆ. ಧ್ರುವ, ನಿನಗೂ ಯಾವ್ದಾದ್ರು ವೈರಸ್ ಅಟ್ಯಾಕ್ ಆಯ್ತಾ ಹೇಗೆ? ಇಲ್ಲಿರೋ ಇಡಿಯಟ್ಸ್ ಅಲ್ಲಿ ನೀನ್ ಸ್ವಲ್ಪ ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ಅದ್ಯಾ, ನೀನ್ ಸುಮ್ಮನೆ ನನ್ನ ತಮ್ಮ ವಿಷಯ ಬರೋದಕ್ಕೆ ಹೋಗ್ಬೇಡ. ನೀನ್ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ತಮ್ಮ ನಿಜವಾಗ್ಲೂ ಹಾಳಾಗಿದ್ದಾನೆ ಅನ್ಕೋತಾನೆ. ಬಟ್ ಅವ್ನು ಇನ್ನೂ ಹಾಳಾಗಿಲ್ಲ, ಒಳ್ಳೆ ಹುಡುಗ. ಹಾಗಾದ್ರೆ ನಿಮ್ ಮಾತಿನ ಅರ್ಥ? ರೌಡಿನಾಗ್ನಿ, ನನ್ನ ಅಗ್ಗಜನ ಮೇಲೆ ಈ ತರದ ಮಾತುಗಳನ್ನು ನಾನು ಸಹಿಸಲಾರೆ. ಬಾಮೈದ, ನೀನ್ ಸ್ಕೂಲ್ ನಾಟಕದಲ್ಲಿ ಅವಾರ್ಡ್ ವಿನ್ನರ್ ಅಂತ ಗೊತ್ತು, ಆದ್ರೆ ಎಲ್ಲಾ ಕಡೆ ಅದನ್ನೇ ಅಪ್ಲೈ ಮಾಡಕ್ ಹೋಗ್ಬೇಡ. ಇದೆಲ್ಲ ವರ್ಕೌಟ್ ಆಗಲ್ಲ, ಇಲ್ಲಿ ಅವಾರ್ಡು ಕೊಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಟ್ರೆಡಿಷನಲ್ ಬಟ್ಟೆ ಹಾಕೊಳ್ಳೋದು ಅಂದ್ರೆ ಏನ್ ತಮಾಷೆ ಮಾತಲ್ಲ. ಅದನ್ನ ಹಾಕೊಳ್ಳೋದಕ್ಕೆ ಒಂದ್ ಕ್ರೇಸ್ ಬೇಕು. ಇದೆಲ್ಲ ನಮ್ಮಿಂದ ಆಗುತ್ತೆ, ಆದ್ರೆ ನಿಮ್ಮಂತ ಗಂಡಸರಿಗೆ ಸರಿಯಾಗಿ ಪಂಚೆ ಕೂಡ ಉಡ್ಕೊಳಕ್ ಬರಲ್ಲ. ಅಮೂಲ್ಯ ಮೇಡಮ್ಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ಗಂಡಸ್ರು ಯಾರಾದ್ರೂ ಸೀರೆ ಉಟ್ಕೊಂತಾರ? ಹೇ ಬಜಾರಿ, ನೀವೀಗ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ದೀರಂತ ನಿಮಗೆ ನೀವೇ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾವು ಯಾವುದೇ ಡ್ರೆಸ್ ಹಾಕೊಂಡ್ರು ಅದು ಕಂಫರ್ಟಬಲ್ ಆಗಿ ಇದೆಯಾ ಇಲ್ವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಣ್ಣ, ನೀವು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಹೇಳಿ ನೀವು ಸಮರ್ಥನೆ ಮಾಡ್ಕೋಬೇಡಿ. ನಾವು ಕಂಫರ್ಟ್ ಆಗಿರೋದಕ್ಕೆ ಈ ಡ್ರೆಸ್ ಹಾಕೊಂಡಿರೋದು. ನಾವ್ ಈ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಬೇಕಿದ್ರು ಮಾಡ್ತೀವಿ. ನಿಮ್ ಕೈಲಾಗತ್ತಾ? ಓಹೋ, ಹಾಗಾದ್ರೆ ನಮ್ಮ ಬಾಯ್ಸ್ಗೆ ಡ್ಯಾನ್ಸ್ ಬರೋದಿಲ್ಲ ಅಂತ ಹೇಳ್ತಿದ್ಯಾ? ಬಾಸ್, ಅವ್ರ ಹತ್ರ ನಮಗ್ ಡ್ಯಾನ್ಸ್ ಮಾಡಕ್ ಬರಲ್ವಾ ಅಂತ ಕೇಳಿದ್ರೆ ಅವ್ರು ಬರಲ್ಲ ಅಂತಾನೆ ಹೇಳೋದು. ಸರಿ, ಹಾಗಾದ್ರೆ ಈಗೇನ್ ಮಾಡೋಣ? ಅದಕ್ಕೆ ಒಂದ್ ಡ್ಯಾನ್ಸ್ ಮಾಡೇ ಬಿಡೋಣ. ಇಲ್ಲಿ ಬಂದಿರುವ ಸಮಸ್ತರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ.
ಹಾಗೆ ನಾವಿಲ್ಲಿ ಬಂದಿರೋ ರೀಸನ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಬಡ ಬಾಸ್ ಮತ್ತೆ ಅಮೂಲ್ಯ ಮೇಡಮ್ರ ಸುದೀರ್ಘ ಪ್ರೇಮಕ್ಕೆ ಇಂದು ಒಂದು ತೆರೆ ಕಾಣಲಿದೆ. ಏನ್ರಿ ಹೇಳ್ತಿದ್ದೀರಾ? ಅಂದ್ರೆ ಅವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅಂತ ಹೇಳಕ್ ಬಂದೆ. ಈ ವಿಚಾರ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆನ ಕೊಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ಕಾಂತ ಯಾವ ಕ್ಷೇತ್ರಕ್ಕೆ MLA ಆಗ್ಬೇಕಾಗಿತ್ತು, ಭಾಷಣ ಚೆನ್ನಾಗಿ ಮಾಡ್ತೀರಾ. RR ನಗರ್ಗೆ ಟ್ರೈ ಮಾಡೋಣ ಅಂತ ಇದ್ದೀನಿ. ಬೇಡ, ಅಲ್ಲೇ ಪಕ್ಕದ ಕೆಂಗೇರಿಗೆ ಆಗ್ಬಿಡಿ, ಅದು ಮೋರಿ ಕ್ಲೀನ್ ಮಾಡಕ್ ಯಾರಿಲ್ವಂತೆ. ಡೈಲಿ ಮನೇಲಿ ಯಾರು ಕ್ಲೀನ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಹಾಗೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಮುಗ್ದೋಯ್ತು. ಈ ಕಾಂಪಿಟೇಷನ್ ನ ಮೊದಲನೇ ಸ್ಪರ್ಧಿ. ಹಲೋ, ಇದು ಕಾಂಪಿಟೇಷನ್ ಅಲ್ಲ, ಫೇಸ್ ಆಫ್ ನಡೀತಿದೆ. ನಡೀರಿ. ಕುಂಬಳಕಾಯಿ ಅಮ್ಮ ಏನೋ ಹೇಳ್ತಾ ಇದ್ರೆ. ಸರಿ, ಓಕೆ, ರೆಡಿ, ಬನ್ನಿ. ಹೇಗ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಅಮ್ಮ. ಹೇಳ್ದೆ ಇರಕ್ಕೂ ನನ್ನ ಹತ್ರ ಬೇರೆ ವಿಧಿನೇ ಇಲ್ಲ. ಹೇಳಲೇಬೇಕು. ಆರ್ತಿ, ನೀನೇನ್ ಹೇಳ್ತಿದ್ದೆ ನನ್ಗೆ ಅರ್ಥ ಆಗ್ತಾ ಇಲ್ಲಮ್ಮ. ಅದೇನಂತ ಸ್ವಲ್ಪ ಬಿಡಿಸಿ ಹೇಳು. ಅಮ್ಮ, ವೇದಾಂತ್ ಬಾಬಾ ಅಮೂಲ್ಯ ಮದ್ವೆ ನಿಶ್ಚಯ ಆದಾಗಿಂದ ಇಲ್ಲಿವರೆಗೂ ಏನೇನಾಗಿದೆ ಅಂತ ಎಲ್ಲ ಚೆನ್ನಾಗ್ ಗೊತ್ತು. ಮದ್ವೆ ನಿಶ್ಚಯ ಆದಾಗಿಂದ ಒಂದಾದ್ಮೇಲೆ ಒಂದು ಬರೀ ಅಪಶಕುನಗಳೇ ನಡೀತಾ ಇದೆ. ಅವತ್ತು ಲಗ್ನ ಪತ್ರಿಕೆ ಪೂಜೆ ದಿನ ಲಗ್ನ ಪತ್ರಿಕೆಗೆ ಬೆಂಕಿ ಬಿತ್ತು. ಅದನ್ನ ಆಡ್ಸಕ್ಕೆ ಅಂತ ಹೋಗಿದ್ ವಿಕ್ಕಿ ಕೈಯೇ ಸುಟ್ಕೊಂಡ್ರು. ಅವತ್ತು ಚಪ್ರದ ಪೂಜೆ ಮಾಡ್ಬೇಕಾದ್ರೆ ನೀನೇ ನೋಡ್ದಲ್ಲಮ್ಮ, ಚಪ್ರ ವಿಕ್ಕಿ ಅವ್ರ ಮೇಲೆ ಬಿದ್ಬಿಡ್ತಿತ್ತು. ನಾನು ಶರ್ಟ್ ಐರನ್ ಮಾಡ್ಬೇಕಾದ್ರೆ ಶರ್ಟ್ ಇದ್ದಕ್ಕಿದ್ದಾಗೆ ಸುಟ್ಟೋಯ್ತು. ಇವತ್ತು ನೋಡಿದ್ರೆ ವಿಕ್ಕಿ ಕಾಲಿಗೆ ಏಟಾಗಿದೆ. ಅದಾದ್ಮೇಲೆ ಒಂದು ತೊಂದರೆಗಳು ವಿಕ್ಕಿ ಅವ್ರಿಗೆ ಆಗ್ತಿದೆ ಅಮ್ಮ. ಇದನ್ನೆಲ್ಲ ನೋಡ್ತಿದ್ರೆ ಈ ಮದ್ವೆಯಿಂದಾನೇ ಇದೆಲ್ಲ ಆಗ್ತಿದೆ ಅನಿಸ್ತಿದೆ ಅಮ್ಮ. ಏನಾದ್ರೂ ವೇದಾಂತ್ ಭಾವನ್ ಮದ್ವೆ ಆದ್ರೆ ನಮ್ಮ ಮನೆಗೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ ಅಮ್ಮ. ಇದೆಲ್ಲ ಆಗ್ತಿರೋದು ಈ ಮದ್ವೆಯಿಂದಾನೇ ಅಲ್ವಾ ಅಮ್ಮ? ಇದೆಲ್ಲ ಆದ್ರೂನು ಅಮ್ಮು ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಎಷ್ಟು ಸರಿ ನೀನೇ ಹೇಳು. ಏನ್ ಹೇಳ್ತಿದ್ದೆ ಆರ್ತಿ? ನಿನ್ಗೆ ತಲೆ ಕೆಟ್ಟಿಲ್ಲ ತಾನೆ? ಮದ್ವೆ ದಿನ ಮದ್ವೆ ನಿಲ್ಸೋ ಮಾತಾಡ್ತಿದ್ಯಾ? ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನೇ ಗತಿ? ಅಕ್ಕ ಆಗಿ ಅವಳು ಬಾಳ್ ಚೆನ್ನಾಗಿರ್ಬೇಕು ಅಂತ ನೀನ್ ಹರಿಸ್ಬೇಕು. ಅದನ್ ಬಿಟ್ಟು ಅವಳು ಬಾಳ ನೀನೇ ಬೆಂಕಿ ಇಡ್ತಿದ್ಯಲ್ಲೇ. ಅಯ್ಯೋ, ಈ ವಿಷಯ ಏನಾದ್ರೂ ಹೊರಗಡೆ ಎಲ್ರಿಗೂ ಗೊತ್ತಾದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಿದ್ಯಾ? ಗೊತ್ತಿದ್ದೆ ನಾನು ಈ ಮಾತು ಹೇಳ್ತಿರೋದು. ಈಗ ಖುಷಿ ಪಟ್ಟಿ ಆಮೇಲೆ ದುಃಖ ಪಡೋದ್ಕಿಂತ ಈಗಲೇ ಮದ್ವೆ ನಿನ್ಸಿ ಈಗ ದುಃಖ ಪಡೋಣ ಅಮ್ಮ. ಆರ್ತಿ, ನೀನ್ ತುಂಬಾ ಸೌಮ್ಯ ಸ್ವಭಾವದವಳು. ನಿನ್ಗೆ ಕಪಟ ಎಲ್ಲ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ ಕಣೆ, ಅಮ್ಮನ ನಿಮ್ಮ ಮನೆಯಲ್ಲಿ
ನೀನ್ ತಾಯಿ ತರ ನೋಡ್ಕೊಳ್ತೆ ಅನ್ಕೊಂಡಿದ್ದೆ. ಕೊನೆ ತನಕ ಅವಳಿಗೆ ನೀನು ತಾಯಿಯಾಗಿ, ಅಕ್ಕನಾಗಿ, ಕಣ್ಣಾಗಿ ಕಾಪಾಡ್ತೆ ಅನ್ಕೊಂಡಿದ್ದೆ. ನಿನ್ ತಂಗಿ ಮದುವೆಗೆ ನೀನೇ ಅಡ್ಡ ಬರ್ತಿದ್ಯಲ್ಲೇ. ಪಾಪ ಹುಡುಗಿ ನಿನ್ನ ಮತ್ತೆ ವಿಕ್ಕಿ ಮದುವೆಗೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಲ್ವಾ? ಅವೆಲ್ಲ ನಿನಗೆ ನೆನಪಿದ್ದಿದ್ರೆ ನೀನ್ ಹೀಗೆ ಮಾತಾಡ್ತಾನೆ ಇರ್ಲಿಲ್ಲ. ನಿನ್ನನ್ನ ಅವನನ್ನ ಸೇರ್ಸೋದಕ್ಕೆ ನಿನ್ ತಂಗಿ ದೊಡ್ಡ ಯುದ್ಧನೇ ಮಾಡಿದಾಳೆ ಗೊತ್ತೇನೆ. ಈಗ ನೀನು ಮದುವೆ ನಿಲ್ಸೋ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ನನ್ ಕೂಸು ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ ಕಣೆ. ನನ್ನ ಮಗಳು ಈ ಮದುವೆ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದ್ದಾಳೆ ಕಣೆ. ದಯವಿಟ್ಟು ಇದನ್ನ ಹಾಳು ಮಾಡ್ಬೇಡ. ಮದುವೆ ಅಂದ್ರೆ ಏನು ಅಂತ ನಿನಗೆ ಗೊತ್ತೇನೆ? ಮದುವೆ ಯಾಕೆ ಮಾಡ್ತಾರೆ ಅಂತನಾದ್ರೂ ನಿನಗೆ ಗೊತ್ತಾ? ಮದುವೆ ಅನ್ನೋದು ಸೃಷ್ಟಿಯ ಸಂಕೇತ ಆಗ್ಬೇಕೇ ಹೊರತು ಸಾವಿನ ಮುನ್ನುಡಿ ಆಗ್ಬಾರ್ದು ಕಣೆ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನಿನ್ ತಂಗಿಗೆ ಅನ್ಯಾಯ ಮಾಡಬೇಡಮ್ಮ. ಅಮ್ಮ, ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೊಂತಿಲ್ಲ? ನಮ್ಮ ಅಮ್ಮಗ ಅನ್ಯಾಯ ಮಾಡ್ಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ ಅಮ್ಮ. ಇದರಿಂದ ನನ್ ವಿಕ್ಕಿ ಬಹಳ ತೊಂದರೆ ಆಗುತ್ತೆ ಅಂತ ಮಾತ್ರ ಹೇಳ್ತಿರೋದು. ನೀನ್ ಹೇಗೆ ಅಮ್ಮಗ್ ತಾಳಿ ಕಟ್ಸಿ ಅವಳು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ಯೋ